ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕುಡ್ಕೂರು ಗ್ರಾಮ. ನನ್ನ ಹೆಸರು ಕೆಜಿ ಪ್ರಕಾಶ್ ರಾಜೇಶ್ ಅಂತೇಳಿ. ನಾನು ತಂಬಾಕಿನ ಬೆಳೆಗಾರ. ಸಾಮಾನ್ಯ 35 ವರ್ಷದಿಂದ ನಾನು ಹೊಗೆಸೊಪ್ಪನ್ನು ಬೆಳೀತಾ ಇದ್ದೀನಿ. ಈ ಹೊಗೆಸೊಪ್ಪು ಬೆಳೀತಕ್ಕಂಥ ರೈತರು ಇವತ್ತು 60 ರಿಂದ 65 ಸಾವಿರ ಜನ ಕಾಡದಾರರು ಸೇರಿ 65 ಜನ ಉತ್ಪತ್ತಿ ಮಾಡ್ತಾರೆ. 65,000 ಜನ. ಸೊ ಇವತ್ತು ಏನಾಗಿದೆ, ಒಂದು ಹಂತವಾಗಿ ಮಾರ್ಕೆಟ್ ಹೋಗ್ತಾ ಇರುವಂತದ್ದು ಇವತ್ತು ದಿಢೀರವಾಗಿ ಕುಸಿತವಾಗಿದೆ. ಕುಸಿತಕ್ಕೆ ಕಾರಣ ಏನು ಅಂದ್ರೆ, ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ ತುಂಬಾ ಜಾಸ್ತಿ ಮಾಡಿ ಇವತ್ತು ಕಂಪನಿಗಳೇನ್ ಮಾಡ್ತಾ ಇವೆ, ನಮ್ಗೆ ಅಬಕಾರಿ ಸುಂಕ ಜಾಸ್ತಿ ಆಗಿದೆ ಅಂತ ನಮ್ಗೆ ಸಿಗರೇಟ್ ಸೇಲ್ ಆಗ್ತಲ್ಲ ಅಂತ ಹೇಳ್ತಾರೆ. ಹೌದು, ಇವತ್ತು ಹೊರದೇಶ ಸಿಗರೇಟ್ಗಳೆಲ್ಲ ಬೇನಾಮಿಯಾಗಿ ಬಂದು 10 ರೂಪಾಯಿ 8 ರೂಪಾಯಿ ಸಿಗ್ತವೆ. ಸೊ ಇದು 15 ರೂಪಾಯಿ ಅಂದಾಗ ಯಾರು ಸೇರಕ್ಕೆ ಇಷ್ಟಪಡಲ್ಲ. ಇದು ಹೊಡೆತ ಏನಾಗಿದೆ, ರೈತರ ಮೇಲೆ ಪರಿಣಾಮ ಬೀರಿದೆ. ದಯಮಾಡಿ ಕೇಂದ್ರ ಸರ್ಕಾರದವರು ಭಾರಿ ತುಂಬಾ ದೀರ್ಘವಾಗಿ ಯೋಚನೆ ಮಾಡಿ 65,000 ಜನ ಬೆಳೀತಾ ಇರ್ತಕ್ಕಂಥ ಹೊಗೆಸೊಪ್ಪು ಅಂದ್ರೆ ಅದ್ರ ಜೀವನ ಮಾಡ್ತಾ ಇರ್ತಕ್ಕಂಥವ್ರು 3 ರಿಂದ 4 ಲಕ್ಷ ಜನ ಇದ್ದಾರೆ ಕಾರ್ಮಿಕರು. ಇವರೆಲ್ಲರ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ತದೆ. ಅದರಿಂದ ದಯಮಾಡಿ ರೈತ ಉಳಿಬೇಕು, ಈ ರೈತನ ಉಳಿಸಬೇಕು ಅಂತ ಹೇಳಿ ತಾವು ಅಬಕಾರಿ ಸುಂಕನ ಕಡಿತ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಡ ಕೊಟ್ಟು ಮತ್ತೆ ನಾವು ಮನವಿ ಸಹ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ. ದಯಮಾಡಿ